ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಎಷ್ಟೇ ಹೋಟೆಲ್ನಲ್ಲಿ ಫಿಶ್ ಕರಿ ತಿಂದರೂ ಮನೆಯಲ್ಲಿ ಮಾಡುವ ಮೀನಿನ ಪದಾರ್ಥದ ರುಚಿ ಸಿಗತ್ತಾ? ನನಗಂತೂ ಸಿಗೋದಿಲ್ಲ. ಮನೆಯ ಸವಿಯೇ ಬೇರೆ ಅಲ್ವಾ? ಇವತ್ತು ನಮ್ಮ ಮನೆಯ ಸ್ಟೈಲ್ನಲ್ಲಿ ಸಮುದ್ರ ತೀರದ ಸ್ಪೆಷಲ್ ಮೀನಿನ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ತೆಂಗಿನಕಾಯಿ, ಮೆಣಸು, ಈರುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ, ಅರಶಿನ ಪುಡಿ, ಖಾರದ ಮೆಣಸು ಮತ್ತು ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ಕತ್ತರಿಸಿದ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸಾರು ಚೆನ್ನಾಗಿ ಕುದಿದ ನಂತರ ಸ್ವಚ್ಛವಾಗಿ ತೊಳೆದ ಕತ್ತರಿಸಿ ಇಟ್ಟಿರುವ ಮೀನಿನ ತುಂಡುಗಳನ್ನು ನಿಧಾನವಾಗಿ ಹಾಕಿ ನಂತರ 8-10 ನಿಮಿಷ ಮೀನನ್ನು ಚೆನ್ನಾಗಿ ಬೇಯಲು ಬಿಡಿ. ಮೀನು ಬೇಯಿದ ಮೇಲೆ ಒಮ್ಮೆ ಸವಿದರೆ ಅದರ ರುಚಿಯೇ ಬೇರೆ. ಈ ಮೀನಿನ ಪದಾರ್ಥವನ್ನು ಬಿಸಿ ಅನ್ನ, ದೋಸೆ, ಇಡ್ಲಿ ಅಥವಾ ಗಂಜಿಯಲ್ಲೂ ತಿಂದರೆ ತುಂಬ ರುಚಿಯಾಗಿರುತ್ತದೆ. ಸಮುದ್ರ ತೀರದ ಜನರಿಗೆ ಮೀನು ಅಂದರೆ ತುಂಬ ಪ್ರೀತಿ. ಅವರು ಹೊರಗೆ ಎಷ್ಟೇ ತಿಂದರೂ ಮನೆಯಲ್ಲೇ ಮಾಡಿದ ಮೀನಿನ ಪದಾರ್ಥದ ಸವಿ ಮಾತ್ರ ಬೇರೆ. ಅದರಲ್ಲಿ ಇರುವ ಪ್ರೀತಿ, ಮನೆಯ ರುಚಿಗೆ ಯಾವ ಹೋಟೆಲ್ ಊಟವೂ ಸಾಟಿಯಲ್ಲ. ಮೀನು ರುಚಿ ಮಾತ್ರವಲ್ಲ, ಉತ್ತಮ ಪ್ರೋಟೀನ್ ಮತ್ತು ಪೋಷಕಾಂಶಗಳನ್ನು ಹೊಂದಿರುವ ಆರೋಗ್ಯಕರ ಆಹಾರವೂ ಹೌದು. ಹಾಗಾದರೆ ಸ್ನೇಹಿತರೆ, ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನಿಮಗೆ ಹೇಗಾಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಸಾಂಪ್ರದಾಯಿಕ ಮತ್ತು ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.